ವಿಜಯ್ ಪಟ್ಟಾಭಿಷೇಕ ಇಂದು ನಡೆಯುತ್ತೋ ಇಲ್ವೋ ಎಂಬ ಪ್ರಶ್ನೆ ಮೂಡ್ತಾ ಇದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ ವಿಜಯ್ ಅವರು. ಹಾಗಾಗಿ ವಿಜಯ್ ಪಟ್ಟಾಭಿಷೇಕ ಇವತ್ತು ನಡೆಯುತ್ತೋ ಇಲ್ವೋ? ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಸರ್ಕಸ್ಗೆ ಟ್ವಿಸ್ಟ್. ಇಂದು ಪದಗ್ರಹಣ ಮಾಡಬೇಕಾಗಿದ್ದ ವಿಜಯ್ಗೆ ಬೇಗ ಶಾಕ್. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದ ಟಿವಿಕೆ ವಿಜಯ್ ನಿನ್ನೆ ಬಹುಮತ ಸಾಬೀತುಪಡಿಸಲು ಮತ್ತೆ ವಿಜಯ್ ಫೇಲ್ ಆಗಿದ್ದಾರೆ. 116 ಶಾಸಕರ ಸಂಖ್ಯಾಬಲ ಹೊಂದಿರುವಂತಹ ವಿಜಯ್ ಬಿಸಿಕೆಯಿಂದ ಇನ್ನೂ ಅಧಿಕೃತವಾಗಿ ಬೆಂಬಲ ಸಿಕ್ಕಿಲ್ಲ. ಬಿಸಿಕೆ ಸಪೋರ್ಟ್ ಮೇಲೆ ನಿಂತಿದೆ ವಿಜಯ್ ಅವರ ಭವಿಷ್ಯ. ಡಿಸಿಎಂಗಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ ಬಿಸಿಕೆ ಅವರು. ಬಿಸಿಕೆಯಿಂದ ಈಗ 2 ಸ್ಥಾನ ಬೇಕಾಗಿದೆ ವಿಜಯ್ ಅವರಿಗೆ. ಆದ್ರೆ ಈಗ ಬಿಸಿಕೆ ಅವರು ಅಧಿಕೃತವಾಗಿ ತಮ್ಮ ಬೆಂಬಲವನ್ನ ಸೂಚಿಸಿಲ್ಲ. ಹಾಗಾಗಿ ಸದ್ಯಕ್ಕೆ ವಿಜಯ್ ಅವರ ಬಳಿ ಇರುವಂತಹ ಶಾಸಕರ ಒಂದು ಸಂಖ್ಯಾಬಲ ಕೇವಲ 116, ಆದ್ರೆ 118 ಸಂಖ್ಯಾಬಲ ಬೇಕು. ಸದ್ಯಕ್ಕೆ ಬಿಸಿಕೆ ಅವರು ಏನಾದ್ರೂ ಬೆಂಬಲವನ್ನ ನಾವು ಕೊಡಬೇಕು ವಿಜಯ್ ಅವರಿಗೆ ಅಂತ ಅಂದ್ರೆ ನಮಗೆ ಒಂದು ಡಿಸಿಎಂ ಪಟ್ಟ ಕೂಡ ಬೇಕೇ ಬೇಕು ಅಂತ ಈಗ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಅವರ ಮನವೊಲಿಕೆಯನ್ನ ವಿಜಯ್ ಅವರು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ, ಅಥವಾ ಬೇರೆ ಏನಾದ್ರೂ ಆಪ್ಷನ್ ನೋಡ್ತಾರೆ, ಅಥವಾ ಸದ್ಯಕ್ಕೆ ಮನವೊಲಿಕೆ ಮಾಡೋದೇ ಇರುವಂತಹ ದೊಡ್ಡ ಆಪ್ಷನ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ 2 ಸ್ಥಾನ ಬೇಕೇ ಬೇಕು, ಮ್ಯಾಜಿಕ್ ನಂಬರ್ ಬರಬೇಕು, 118 ಮ್ಯಾಜಿಕ್ ನಂಬರ್. ಈ ಒಂದು ಸಂಖ್ಯಾಬಲವನ್ನ ಈಗ ತೋರಿಸಲೇಬೇಕಾಗಿದೆ. ನಮ್ಮ ಬಳಿ 118 ಮ್ಯಾಜಿಕ್ ನಂಬರ್ ಶಾಸಕರ ಬಲ ಇದೆ ಅಂತ ತೋರಿಸ್ಬೇಕು. ಇಲ್ಲವಾದರೆ ಸದ್ಯಕ್ಕೆ ಒಂದು ಪದಗ್ರಹಣ ಅಥವಾ ಪಟ್ಟಾಭಿಷೇಕ ನಡೆಯೋದು ಸದ್ಯಕ್ಕೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗ ಈ ಒಂದು ಮ್ಯಾಜಿಕ್ ನಂಬರ್ ಇಲ್ಲದೆ ಹೋದ್ರೆ ಸರ್ಕಾರ ರಚನೆ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಈಗ ಸರ್ಕಾರ ರಚನೆಗೆ ವಿಜಯ್ ಅವರು ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ, ನಾನಾ ರೀತಿಯ ಪ್ಲಾನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ರು ಟಿವಿಕೆ ವಿಜಯ್ ಅವರು. ನಿನ್ನೆ ಕೂಡ ಹೋಗಿದ್ರು, ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಆದ್ರೆ ನಿನ್ನೆ ಈ ಒಂದು ಬಹುಮತ ಸಾಬೀತುಪಡಿಸುವಲ್ಲಿ ವಿಜಯ್ ಅವರು ಮತ್ತೆ ಫೇಲ್ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.